ನಿಮಗೆ ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡೋದು ಅಂದರೆ ಇಷ್ಟನಾ? ಈ ಕೆಲಸಕ್ಕೆ ನಿಮಗೆ ದಿನಕ್ಕೆ 500ರಿಂದ 600 ರೂಪಾಯಿ ಕೊಡ್ತಾರೆ ಅಂದರೆ ಓಕೆ ಅಲ್ವಾ? ಜೊತೆಗೆ ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು. ಜಸ್ಟ್ 10th ಅಥವಾ 12th ಪಾಸ್ ಆಗಿದ್ದೀವಿ ಅಷ್ಟೇ, ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ, ಟ್ಯಾಲೆಂಟ್ಸ್ಗಳಿಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ, ಮೊಬೈಲ್ ಡೇಟಾ ಇದೆ ಅಂದರೆ ಸಾಕಾಗಿರುತ್ತೆ. ಪಾರ್ಟ್ ಟೈಮ್ ಆಗಿ ನೀವು ಇಲ್ಲಿ ಕೆಲಸನ ಮಾಡ್ತಾ ಒಂದು ಒಳ್ಳೆ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಸೊ ಈ ರೀತಿಯಾದಂಥ ಕೆಲಸನ ನೀವೇನಾದರೂ ಹುಡುಕ್ತಾ ಇದ್ದರೆ ಇವಾಗಲೇ ಬಂದು ನನ್ನ ವಿಡಿಯೋನ ಕಂಪ್ಲೀಟಾಗಿ ಚೆಕ್ ಮಾಡ್ಬೋದು. ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಆಲ್ರೆಡಿ ನಾನು ನಿಮಗೆ ಹೇಳಿರೋ ಹಾಗೆ ಜಸ್ಟ್ ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ನೋಡುವಂಥದ್ದು ಅಥವಾ ಅದನ್ನು ಚೆಕ್ ಮಾಡಿ ಫೀಡ್ಬ್ಯಾಕ್ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದು ಬಂದು ಬ್ರ್ಯಾಂಡ್ಸ್ ರಿಲೇಟೆಡ್ ಅಥವಾ ಒಂದು ಕಂಟೆಂಟ್ ರಿಲೇಟೆಡ್ ಆಗಿರುತ್ತೆ. ಸೊ ಅದು ಹೇಗೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇಲ್ಲಿ ನೀವು ಇದನ್ನು ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲ್ಯಾನ್ಸಿಂಗ್ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ನೀವೇನಾದರೂ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು. ಜಸ್ಟ್ 10th ಪಾಸ್ ಆಗಿದ್ದೀವಿ ಅಷ್ಟೇ, 12th ಪಾಸ್ ಆಗಿದ್ದೀವಿ ಅಷ್ಟೇ, ಅಥವಾ ನಾವು ಇನ್ನೂ ಓದ್ತಾ ಇದ್ದೀವಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಎಕ್ಸ್ಪೆಷಲಿ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ದೀರಾ, ಹೌಸ್ ವೈಫ್ಸ್ ಆಗಿದ್ದೀರಾ, ಮದರ್ಸ್ ಆಗಿದ್ದೀರಾ, ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ, ಸೈಡ್ ಇನ್ಕಮ್ ಬೇಕು ಅನ್ನೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ದಿನಕ್ಕೆ ನಿಮಗೆ 500ರಿಂದ 600 ರುಪೀಸ್ವರೆಗೂ ನಾವು ಪ್ರೊವೈಡ್ನ ಮಾಡ್ತೀವಿ ಅಂತ ಕಂಪ್ನಿಯವರೇ ಮೆನ್ಷನ್ನ ಕೂಡ ಮಾಡಿದ್ದಾರೆ. ಸೊ ಹೇಗೆ ಏನು ಅನ್ನೋದು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಇನ್ನು ಈ ವಿಡಿಯೋದಲ್ಲಿ ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು, ನೀವು ಹೇಗೆ ಕೆಲಸ ಮಾಡಬೇಕು, ಎಲ್ಲಿ ಮಾಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದೆ ನೀವು ಅಪ್ಲೈನ ಮಾಡೋಕ್ಕೋದ್ರೆ ರೋಲ್ ಏನು, ಇಂಟರ್ವ್ಯೂ ಕಾಲ್ ಮಾಡಿದಾಗ ಏನು ಹೇಳಬೇಕು ಅಥವಾ ನಿಮಗೆ ಇಮೇಲಲ್ಲಿ ಬರುತ್ತೆ ಅಂದ್ರೂ ಐಡಿಯಾ ಸಿಗೋದಿಲ್ಲ. ಸೊ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಈ ರೋಲ್ ಬಂದು ಇಂಡೀಡ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿದೆ. ಹಾಗೆ ನೀವಿಲ್ಲಿ ನೋಡಿದ್ರೆ ರಿಸರ್ಚ್ ಅನಾಲಿಟಿಸ್ಟ್ ಇಂಟರ್ನ್ ರೀಲ್ಸ್ ಆ್ಯಂಡ್ ಕಂಟೆಂಟ್ ರೇಟಿಂಗ್ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ಅವರ ರೀಲ್ಸ್ ಮತ್ತು ಕಂಟೆಂಟ್ಗಳನ್ನ ಜಸ್ಟ್ ನೋಡುವಂಥದ್ದು, ಅದಕ್ಕೆ ರೇಟಿಂಗ್ಸ್ ಲೈಕ್ಸ್ ಆಗಿರ್ಬೋದು ಅಥವಾ ಅವ್ರು 10 ಔಟ್ ಆಫ್ ಎಷ್ಟು ರೇಟಿಂಗ್ಸ್ನ ಕೊಡ್ತೀರಾ ಅನ್ನೋ ರೀತಿ ನೀವು ರೇಟಿಂಗ್ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದು ಬೇಸಿಕ್ಲಿ ಬಂದು ಬ್ರ್ಯಾಂಡ್ಸ್ಗಳದ್ದಾಗಿರ್ಬೋದು ಅಥವಾ ಟಾಪ್ ಕ್ರಿಯೇಟರ್ಸ್ಗಳದ್ದಾಗಿರುತ್ತೆ. ಸೊ ಅದರಿಂದ ಜಸ್ಟ್ ನೀವು ಅವರ ರೀಲ್ಸ್ಗಳನ್ನ ನೋಡಿ ಅದು ನಿಮಗೆ ಹೇಗೆ ಅನ್ನಿಸ್ತು ಅಂತ ಜಸ್ಟ್ ರೇಟಿಂಗ್ ಕೊಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಕಂಪ್ನಿ ಬಂದು ಒನ್ ಇಂಪ್ರೆಷನ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರುವಂಥದ್ದು. ಹಾಗೆ ನೀವಿಲ್ಲಿ ನೋಡಿದ್ರೆ ರಿಮೋಟ್ ವರ್ಕ್ ಅನ್ನೋದವರು ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಬಂದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾವುದೇ ರೀತಿ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸ್ ಇಲ್ಲಿ ಇರೋದಿಲ್ಲ. ಹಾಗೆ ನೀವಿಲ್ಲಿ ಸ್ಯಾಲ್ರಿ ಕೂಡ ನೋಡ್ಬೋದು. 500ರಿಂದ 600 ರುಪೀಸ್ ಅ ಡೇ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಇದನ್ನು ನಾನು ಹೇಳ್ತಾ ಇರೋದಲ್ಲ, ಕಂಪ್ನಿಯವರು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು 500ರಿಂದ 600 ರುಪೀಸ್ವರೆಗೂ ಪರ್ ಡೇ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೀವು ಮಂತ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ ಏನಿಲ್ಲ ಅಂದರೂ 15ರಿಂದ 17 ಪ್ಲಸ್ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಅಂದರೆ 15ರಿಂದ 17,000 ಪ್ಲಸ್ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಸೊ ಅದನ್ನು ಇಲ್ಲಿ ಮತ್ತೆ ಪೇಮೆಂಟಲ್ಲೂ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಜಾಬ್ ಟೈಪ್ ಬಂದು ಇಂಟರ್ನ್ಶಿಪ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ನೀವು ಲೊಕೇಶನ್ ರಿಮೋಟ್ ಅಂತಲೂ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಇನ್ನು ಅವರ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇದೆ. ಯಾವ್ಯಾವ ಕಂಪ್ನಿಗಳಿಗೆ ಅಥವಾ ಬ್ರ್ಯಾಂಡ್ಸ್ಗಳಿಗೆ ಇವರು ವರ್ಕ್ ಮಾಡ್ತಾರೆ, ಎಷ್ಟು ವರ್ಷದಿಂದ ಇದೆ ಅನ್ನೋದು ಕೂಡ ಇಲ್ಲಿದೆ. ನೀವಿಲ್ಲಿ ನೋಡ್ಬೋದು ಅಮೆಝಾನ್ಗೆ ಇವರು ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಮೀಶೋ, ನೈಕಾ, ಸ್ವಿಚ್ ಈ ರೀತಿಯಾದಂಥ ಎಷ್ಟೋ ಕಂಪ್ನಿಗಳಿಗೆ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಎಕ್ಸ್ಪೆಷಲಿ ಈಸ್ಟ್ ಆಗಿರ್ಬೋದು ಅಥವಾ US ಬೇಸ್ಡ್, ಇಂಡಿಯಾ ಎಲ್ಲ ರೀತಿಯಾದಂಥ ಕಂಪ್ನಿಗಳಿಗೂ ಇವರು ಇಲ್ಲಿ ವರ್ಕ್ನ ಮಾಡ್ತಾ ಇದ್ದಾರೆ. ಇನ್ನು ಇವರ ಕಂಟೆಂಟ್ ಬಂದು ಇನ್ಫ್ಲೂಯೆನ್ಸರ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬಲ್ಲಿ ಇರುವಂಥ ರೀಲ್ಸ್ಗಳನ್ನ ನೀವು ಜಸ್ಟ್ ನೋಡಬೇಕಾಗಿರುತ್ತೆ ಅಂತ ಅವರಿಲ್ಲಿ ಮೆನ್ಷನ್ನ ಮಾಡಿದ್ದಾರೆ. 10+ ಲ್ಯಾಂಗ್ವೇಜಸ್ಸಲ್ಲೂ ಕೂಡ ಇದು ಇದೆ. ಸೊ ನೀವೇನಾದ್ರು ಕನ್ನಡ ಭಾಷೆಯಲ್ಲಿ ಕೆಲಸನ ನೋಡ್ತಾ ಇದ್ರೆ ಅಥವಾ ಕನ್ನಡ ಭಾಷೆಯಲ್ಲಿ ರೀಲ್ಸ್ನ ನೋಡಬೇಕಂದ್ರೂ ಕೂಡ ನೀವಿಲ್ಲಿ ನೋಡ್ಬೋದು. ಸೊ ಅದ್ರ ಪ್ರಕಾರ ಕೂಡ ನೀವಿಲ್ಲಿ ರೇಟಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ಕನ್ನಡ ಭಾಷೆಯಲ್ಲಿ ನಮ್ಗೆ ಯಾವುದೇ ರೀತಿ ಸ್ಕಿಲ್ಸ್ಗಳಿಲ್ಲ, ಈಸಿಯಾಗಿ ಮಾಡಬೇಕು, ಎಕ್ಸ್ಪೆಷಲಿ ಇದಂತೂ ಬೇಸಿಕ್ಲಿ ಮದರ್ಸ್ ಅಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಈಸಿ ಆದಷ್ಟು ಇದರಷ್ಟು ಈಸಿ ಕೆಲಸ ನಿಮಗೆ ಸಿಗೋದಿಲ್ಲ. ಯಾಕಂದರೆ ಜಸ್ಟ್ ರೀಲ್ಸ್ನ ನೋಡ್ತಾ ನೀವು ಅದಕ್ಕೆ ರೇಟಿಂಗ್ ಕೊಟ್ಟು ಕೆಲಸ ಅರ್ನಿಂಗ್ಸ್ನ ಮಾಡುವಂಥದ್ದು ಈಸಿ ಕೆಲಸ ಎಲ್ಲೂ ಸಿಗೋದಿಲ್ಲ.
ಇದೆಯಲ್ಲ, ಸೊ ಮಿಸ್ ಮಾಡದೆ ನೀವು ಇಲ್ಲಿ ಅಪ್ಲೈನ ಮಾಡ್ಕೊಬೋದು. ಹಾಗೆ ಇಲ್ಲಿ ನಿಮಗೆ ಅವರ ಕಂಪ್ನಿ ಬಗ್ಗೆ ಅಥವಾ ಅವ್ರದ್ದು ಏನಿದೆ ವರ್ಕ್ ಅದ್ರ ರಿಲೇಟೆಡ್ ಕೊಟ್ಟಿದ್ದಾರೆ ಅದನ್ನು ನೀವು ಚೆಕ್ಔಟ್ ಮಾಡ್ಕೊಬೋದು. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರೆ ವಿಡಿಯೋ ತುಂಬ ಲ್ಯಾಗ್ ಆಗುತ್ತೆ. ನಾನು ಡೈರೆಕ್ಟಾಗಿ ನಿಮ್ಮ ರೋಲ್ ಏನು, ಹೇಗೆ ವರ್ಕ್ ಅಥವಾ ಏನು ವರ್ಕ್ ಅನ್ನೋದ್ರ ಕಡೆ ಬಂದುಬಿಡ್ತೀನಿ. ಇಲ್ಲಿ ನೀವು ನೋಡಿದ್ರೆ ಪಾರ್ಟ್ ಟೈಮ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡಿದ್ರೆ ಫ್ಲೆಕ್ಸಿಬಲ್ ಅದನ್ನು ಕೂಡ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಬೇರೆ ವರ್ಡಿಂಗ್ಸ್ ಇದೆ, ಸೊ ಪ್ಲೀಸ್ ಡೋಂಟ್ ಮೈಂಡ್. ಇಲ್ಲಿ ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತೆ, ಫ್ಲೆಕ್ಸಿಬಲ್ ಕೂಡ ಇರುತ್ತೆ, ಜೊತೆಗೆ ಪೇಡ್ ಪರ್ ರೀಲ್ ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ರೀಲ್ ಲೆಕ್ಕದಲ್ಲಿ ನಿಮಗೆ ಪೇನ ಮಾಡ್ತಾರೆ. ಅಪ್ರಾಕ್ಸಿಮೇಟ್ಲಿ ನಾನು ನೋಡಿದ ಪ್ರಕಾರ ನಿಮಗೆ ಒಂದು ರೀಲ್ಗೆ ₹5 ಆ ರೀತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅರೌಂಡ್ ದಿನಕ್ಕೆ ನಿಮಗೆ 500 600 ಈಸಿಯಾಗಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಇದು ಕಂಪ್ನಿಯವರೇ ಹೇಳ್ತಾ ಇರೋವಂಥದ್ದು. ಸೊ ಅದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅವ್ರು ಎಷ್ಟು ಹೇಳಿದ್ದಾರೆ ಅಂತ. ಅದ್ರ ಅಕಾರ್ಡಿಂಗ್ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಇನ್ನು ಒನ್ ಇಂಪ್ರೆಷನ್ ಇಸ್ ಲುಕಿಂಗ್ ಫಾರ್ ಅ ರಿಸರ್ಚ್ ಅನಾಲಿಟಿಸ್ಟ್ ಇಂಟರ್ನ್ ಹೂ ಕ್ಯಾನ್ ವಾಚ್, ಅನಲೈಸ್ ಆ್ಯಂಡ್ ರೇಟ್ ಶಾರ್ಟ್ ಫಾರ್ಮ್ಸ್ ವಿಡಿಯೋ ಕಂಟೆಂಟ್ ಆರ್ ರೀಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ರಿಸರ್ಚ್ ಅನಾಲಿಟಿಸ್ಟ್ ಇಂಟರ್ನ್ ಅನ್ನೋ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅವರು ಏನು ಮಾಡಬೇಕು ಇಲ್ಲಿ ಅಂದರೆ ವಾಚ್, ಅನಲೈಸ್ ಆ್ಯಂಡ್ ರೇಟ್ ಶಾರ್ಟ್ ಫಾರ್ಮ್ ವಿಡಿಯೋ ಕಂಟೆಂಟ್ಸ್ ಆರ್ ರೀಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡಬೇಕು, ಅನಲೈಸ್ ಮಾಡಬೇಕು, ಅದು ಹೇಗಿತ್ತು, ನಿಮಗೆ ಹೇಗೆ ಅನ್ನಿಸ್ತು ಅಂತ ಜಸ್ಟ್ ರೇಟ್ ಮಾಡಬೇಕು. ಯಾವುದು ಅಂದರೆ ಶಾರ್ಟ್ ಫಾರ್ಮ್ ವಿಡಿಯೋಸ್ ಅಂದರೆ ರೀಲ್ಸ್ಗಳನ್ನ ರೇಟಿಂಗ್ಸ್ ಮಾಡಬೇಕು ನೀವು ಅಂತ ಹೇಳ್ತಾ ಇದ್ದಾರೆ. ದಿಸ್ ರೋಲ್ ಇಸ್ ಪರ್ಫೆಕ್ಟ್ ಫಾರ್ ಅ ಕಾಲೇಜ್ ಸ್ಟೂಡೆಂಟ್ಸ್ ಆರ್ ಹೂ ವಾಂಟ್ ಫ್ಲೆಕ್ಸಿಬಲ್ ವರ್ಕ್, ಕ್ವಿಕ್ ಪೇಮೆಂಟ್ ಆ್ಯಂಡ್ ಸಮಥಿಂಗ್ ಜೆನ್ಯೂನ್ ಬಟ್ ಫನ್ ಅಂತ ಕೊಟ್ಟಿದ್ದಾರೆ. ಸೊ ಇದಂತೂ ಈ ರೋಲ್ ಅಂತೂ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಬೆಸ್ಟ್ ಆಗಿರುತ್ತೆ. ಎಕ್ಸ್ಪೆಷಲಿ ನೀವೇನಾದರೂ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ನ ಹುಡುಕ್ತಿದ್ದೀರಾ ಅಥವಾ ಕ್ವಿಕ್ ಪೇಮೆಂಟ್ಸ್ಗಳನ್ನ ಹುಡುಕ್ತಾ ಇದ್ದೀರಾ ಅಥವಾ ಜೆನ್ಯೂನ್ ಆಗಿರಬೇಕು ಕಂಪನಿ ಬಟ್ ಫನ್ ಆಗಿರಬೇಕು ಅಂತ ಹುಡುಕ್ತಾ ಇದ್ದೀರಾ, ಸೊ ಅವ್ರಿಗೆ ಇಲ್ಲೆಲ್ಲ ಬೆಸ್ಟ್ ಅಪಾರ್ಚುನಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ವಾಟ್ ಯು ವಿಲ್ ಡೂ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಎಕ್ಸಾಕ್ಟಾಗಿ ಕೆಲಸ ಏನು ಮಾಡ್ತೀರಾ ಅಂದರೆ ವಾಚ್ ಶಾರ್ಟ್ ಫಾರ್ಮ್ ವಿಡಿಯೋ ಕಂಟೆಂಟ್ಸ್ ಅಪ್ರಾಕ್ಸಿಮೇಟ್ಲಿ 120 ರೀಲ್ಸ್ ಪರ್ ಡೇ ಅಂತ ಕೊಡ್ತಾ ಇದ್ದಾರೆ. ಸೊ ನೀವು ಶಾರ್ಟ್ ಫಾರ್ಮಲ್ಲಿ ಇರುವಂಥ ವೀಡಿಯೋಸ್ಗಳನ್ನ ನೋಡ್ತೀರಾ. ಲೈಕ್ ರೀಲ್ಸ್ ಅಂದರೆ ಆಲ್ಮೋಸ್ಟ್ ನಿಮಗೆ ಗೊತ್ತು 1 ಮಿನಿಟ್ಸ್ 2 ಮಿನಿಟ್ಸ್ 3 ಮಿನಿಟ್ಸ್ ಆ ರೀತಿಯಾದಂಥ ರೀಲ್ಸ್ ಇರುತ್ತೆ. ಆ ರೀಲ್ಸ್ಗಳನ್ನ ನೀವು ನೋಡಿಬಿಟ್ಟು ಅನಲೈಸ್ ಮಾಡಿ ಜಸ್ಟ್ ರೇಟಿಂಗ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಅನಲೈಸ್ ಅಂದರೆ ಏನಿಲ್ಲ, ಜಸ್ಟ್ ಅದನ್ನು ನೋಡಿದಾಗ ನಿಮಗೆ ಏನು ಅನ್ನಿಸ್ತು, ಹೇಗಿದೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಜಸ್ಟ್ ರೇಟಿಂಗ್ನ ಕೊಡಬೇಕಾಗಿರುತ್ತೆ ಅಷ್ಟೇ. ದಿನಕ್ಕೆ ನೀವು 120 ರೀಲ್ಸ್ಗಳನ್ನ ಅಪ್ರಾಕ್ಸಿಮೇಟ್ ಆಗಿ ನೋಡಬೇಕಾಗಿರುತ್ತೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತು 120 ರೀಲ್ಸ್ ಎಷ್ಟು ಬೇಗ ನೋಡ್ಬೋದು ಅಂತ. ನೀವೇನಿಲ್ಲನೂ 1 ಅವರ್ 2 ಅವರ್ಸ್ ಕೂತ್ಕೊಂಡ್ರಿ ಅಂದರೆ ಆರಾಮಾಗಿ ನೀವು ಇಲ್ಲಿ ನೋಡಿ ಮುಗಿಸ್ಬಿಡ್ಬೋದು. ಅಥವಾ 2 to 3 ಅವರ್ಸ್ ನಿಮಗೆ ಯಾವಾಗ ಫ್ರೀ ಆಗುತ್ತೆ, ಮಾರ್ನಿಂಗ್ ಹಾಫ್ ಆನ್ ಅವರ್ ಆ ರೀತಿ ಕೊಟ್ಟರು ಕೂಡ ನೀವು ಈಸಿಯಾಗಿ 120 ರೀಲ್ಸ್ಗಳನ್ನ ಮುಗಿಸ್ಬಿಡ್ಬೋದಾಗಿರುತ್ತೆ. ಇನ್ನು ರೇಟ್ ಕಂಟೆಂಟ್ ಬೇಸ್ಡ್ ಆರ್ ಸಿಮಿಲರ್ ಗೈಡ್ಲೈನ್ಸ್ ಅಂತ ಕೊಟ್ಟೆ. ಸಿಂಪಲ್ ಗೈಡ್ಲೈನ್ಸ್, ನೋ ಟೆಕ್ನಿಕಲ್ ಸ್ಕಿಲ್ಸ್ ನೀಡೆಡ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ರೇಟ್ ಮಾಡಬೇಕಾಗಿರುತ್ತೆ. ನೀವು ನೋಡಿರೋಂಥ ವಿಡಿಯೋದಕ್ಕೆ ರೇಟಿಂಗ್ಸ್ನ ಕೊಡಬೇಕಾಗಿರುತ್ತೆ. ಲೈಕ್ 10 ಔಟ್ ಆಫ್ 5 ಅಥವಾ 5 ಔಟ್ ಆಫ್ ಎಷ್ಟು ಅದನ್ನು ನೀವು ಕೊಡಬೇಕಾಗಿರುತ್ತೆ. ಅದು ಕೂಡ ಸಿಂಪಲ್ ಗೈಡ್ಲೈನ್ಸ್ಗಳಿರುತ್ತೆ ಹೇಗೆ ಕೊಡಬೇಕು ಅಂತ. ಅದನ್ನು ಕಂಪ್ನಿಯವರು ನಿಮಗೆ ಹೇಳ್ತಾರೆ ಅಥವಾ PDF ಮೂಲಕ ಕಳಿಸ್ತಾರೆ. ಜಸ್ಟ್ ಆ ಗೈಡ್ಲೈನ್ನ ಫಾಲೋ ಮಾಡಿ ನೀವು ಅದು ರೀಲ್ಸ್ನ ನೋಡಿ ರೇಟಿಂಗ್ನ ಕೊಡಬೇಕಾಗಿರುತ್ತೆ. ಯಾವುದೇ ರೀತಿ ಟೆಕ್ನಿಕಲ್ ಸ್ಕಿಲ್ಸ್ ಬೇಕಾಗಿಲ್ಲ ಅನ್ನೋದವರು ಮತ್ತೆ ಮೆನ್ಷನ್ನ ಮಾಡಿದ್ದಾರೆ. ಇನ್ನು ಶೇರ್ ಕ್ವಿಕ್ ಇನ್ಸೆಂಟ್ ಆರ್ ಟ್ರೆಂಡ್ಸ್ ಎಂಗೇಜ್ಮೆಂಟ್ ಆ್ಯಂಡ್ ಕ್ವಾಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಅದು ಟ್ರೆಂಡಿಂಗ್ ಆಗಿದೆಯಾ ಅಥವಾ ವ್ಯೂವರ್ಸ್ ನೋಡಬೇಕಾದ್ರು ಅದು ಎಂಗೇಜಿಂಗ್ ಆಗಿದೆ ಅಥವಾ ಇಂಟ್ರೆಸ್ಟಿಂಗ್ ಇಲ್ಲ ಅಂತ ಸ್ಕ್ರೋಲ್ ಡೌನ್ ಮಾಡಿಬಿಡ್ತಾರಾ ಅಥವಾ ಲೈಕ್ ಕ್ವಾಲಿಟಿ ಇದೆಯಾ ಇಲ್ವಾ ರೋಲಲ್ಲಿ ಅನ್ನೋದನ್ನ ನೀವು ಜಸ್ಟ್ ಅವ್ರಿಗೆ ಹೇಳಬೇಕಾಗಿರುತ್ತೆ ಅಷ್ಟೇ. ಆ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ, ಇಂಟ್ರೆಸ್ಟಿಂಗ್ ಆಗಿದೆಯಾ, ಚೆನ್ನಾಗಿದೆಯಾ ಸ್ಟೋರಿ ಅಥವಾ ರೀಲ್ಸ್ ಚೆನ್ನಾಗಿತ್ತಾ, ಅದನ್ನು ನೋಡಿ ನೀವು ಅವ್ರಿಗೆ ಹೇಳಬೇಕು ಅನ್ನೋದನ್ನ ಅವರಿಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಹೆಲ್ಪ್ ಬ್ರ್ಯಾಂಡ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ವರ್ಕ್ಸ್ ಇನ್ ಸೋಷಿಯಲ್ ಮೀಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬ್ರ್ಯಾಂಡ್ಸ್ಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ನೀವು. ಸೋಷಿಯಲ್ ಮೀಡಿಯಾದಲ್ಲಿ ಏನು ವರ್ಕ್ ಆಗುತ್ತೆ, ಯಾವ ರೀತಿಯಾದಂಥ ರೀಲ್ಸ್ಗಳು ಅಥವಾ ವೀಡಿಯೋಸ್ಗಳು ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಅವ್ರಿಗೆ ಹೇಳ್ತಾ ಹೆಲ್ಪ್ ಮಾಡ್ತೀರಾ ಅನ್ನೋದನ್ನ ಅವ್ರು ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ನೀವಿಲ್ಲಿ ನೋಡಿದ್ರೆ ದಟ್ಸ್ ಇಟ್ ಅಂದರೆ ಅಷ್ಟೇ. ನೋ ಕಾಲ್ಸ್, ನೋ ಸೇಲ್ಸ್, ನೋ ಪ್ರೆಷರ್ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟೇ ನಿಮ್ಮ ಕೆಲಸ. ಜಸ್ಟ್ 3 to 4 ಸ್ಟೆಪ್ಸ್. ರೀಲ್ಸ್ನ ನೋಡ್ತೀರಾ, ಶಾರ್ಟ್ ರೀಲ್ಸ್ಗಳಾಗಿರುತ್ತೆ, ಅದ್ರ ಗೈಡ್ಲೈನ್ಸ್ ಪ್ರಕಾರ ರೇಟಿಂಗ್ನ ಕೊಡ್ತೀರಾ, ಹಾಗೆ ಅದು ಟ್ರೆಂಡಿಂಗ್ ಆಗಿದೆಯಾ, ಎಂಗೇಜಿಂಗ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಮೆನ್ಷನ್ ಮಾಡ್ತೀರಾ, ಅಷ್ಟೇ ಮುಗೀತು ನಿಮ್ಮ ಕೆಲಸ. ಕಾಮನ್ ಆಗಿ ನೀವು ಹೇಗೆ ಒಂದು ಲೈಕ್ ಕೊಡ್ತೀರಾ ಅಥವಾ ಕಮೆಂಟ್ ಮಾಡ್ತೀರಾ ಅದೇ ರೀತಿಯಾದಂಥ ಕೆಲಸ ಇರುತ್ತೆ. ಬಟ್ ಅಲ್ಲಿ ಮಾಡೋ ಹಾಗೆಲ್ಲ ಕಂಪ್ನಿಯವ್ರಿಗೆ ನೀವು ಕೊಡಬೇಕಾಗುತ್ತೆ ಅಷ್ಟೇ. ಸೊ ಅಷ್ಟೇ, ನಿಮ್ಗೆ ಯಾವುದೇ ರೀತಿ ಕಾಲಿಂಗ್ಸ್ ಇರೋದಿಲ್ಲ, ಸೇಲ್ಸ್ ಇರೋದಿಲ್ಲ, ಪ್ರೆಷರ್ ಇರೋದಿಲ್ಲ ಅಂತ ಮತ್ತೆ ಅವರಿಲ್ಲಿ ನಿಮಗೆ ಮೆನ್ಷನ್ನ ಮಾಡಿದ್ದಾರೆ. ಇನ್ನು ಅರ್ನಿಂಗ್ಸ್ನ ನೋಡಿದ್ರೆ ಪೇಡ್
ಪರ್ ರೀಲ್ ವಾಚ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ನೀವು ಎಷ್ಟು ರೀಲ್ಸ್ನ ವಾಚ್ ಮಾಡ್ತೀರಾ ಅದ್ರ ಪ್ರಕಾರನೂ ಪೇಮೆಂಟ್ಸ್ನ ಮಾಡ್ತೀವಿ ಅಂತ ಕೊಡ್ತಾ ಇದ್ದಾರೆ. ಇನ್ನು ಆವ್ರೇಜ್ ಅರ್ನಿಂಗ್ಸ್ ನೋಡಿದ್ರೆ ನೀವು 500 ಇಂದ 600 ಪರ್ ಡೇ ನೀವು ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು ಅನ್ನೋದನ್ನ ಅವರಿಲ್ಲಿ ಮೆನ್ಷನ್ನ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಕ್ಲಿಯರ್ ಟ್ರ್ಯಾಕಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಪೇಮೆಂಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಲಿಯರ್ ಆಗಿ ನೀವು ಟ್ರ್ಯಾಕ್ ಮಾಡ್ಬೋದು, ನೀವೆಷ್ಟು ಅರ್ನಿಂಗ್ಸ್ನ ಮಾಡಿದ್ದೀರಾ, ಎಷ್ಟು ರೀಲ್ಸ್ನ ಮಾಡಿದ್ದೀರಾ ಅಲ್ಲ ನೋಡಿದ್ದೀರಾ, ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ನೀವು ಕ್ಲಿಯರ್ ಆಗಿ ನೋಡ್ಬೋದು. ಹಾಗೆ ಲೈಕ್ ಟ್ರಾನ್ಸಾಕ್ಷನ್ ಕೂಡ ನೀವು ಪೇಮೆಂಟ್ಸ್ನ ಈಸಿಯಾಗಿ ತೊಗೊಳ್ಬೋದು ಅನ್ನೋದನ್ನ ಅವರಿಲ್ಲಿ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಟ್ರಾನ್ಸ್ಫರ್ ಆ ರೀತಿ ತೊಗೊಳ್ಬೋದು ಅನ್ನೋದನ್ನ ಅವರಿಲ್ಲಿ ಮೆನ್ಷನ್ನ ಮಾಡ್ತಾ ಇದ್ದಾರೆ. ಏನು ಹೂ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಎನಿ ಇಯರ್ ಆ್ಯಂಡ್ ಎನಿ ಸ್ಟ್ರೀಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ನೀವಿನ್ನು ಓದ್ತಾ ಇದ್ದೀರಾ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು, ಯಾವ ಇಯರಲ್ಲಿ ಬೇಕಾದ್ರೂ ಓದ್ಬೋದು ಅಥವಾ ಯಾವ ಸ್ಟ್ರೀಮಲ್ಲಿ ಬೇಕಾದ್ರೂ ಓದ್ತಾ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಮ್ವನ್ ಹೂ ಎಂಜಾಯ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ರೀಲ್ಸ್ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಹೌಸ್ ವೈಫ್ಸ್ ಆಗಿದ್ದೀರಾ ಅಥವಾ ಮದರ್ಸ್ ಆಗಿದ್ದೀರಾ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರು ಕೂಡ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳನ್ನ ನೋಡೋದ್ರಲ್ಲಿ ನಿಮಗೆ ಲೈಕ್ ಹ್ಯಾಪಿನೆಸ್ ಇದೆ ಅಥವಾ ಎಂಜಾಯ್ ಮಾಡ್ತೀರಾ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿದ್ರೆ ನೀವು ಲಿಟ್ರಲಿ ಎನಿ ಒನ್ ನೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಲಿಟ್ರಲಿ ಯಾರು ಬೇಕಾದರೂ ಇಲ್ಲಿ ಅಪ್ಲೈನ ಮಾಡ್ಬೋದು, ಲೈಕ್ ಯಾವುದೇ ರೀತಿ ಏಜ್ ಲಿಮಿಟ್ಸ್ಗಳಿಲ್ಲ, ಹಾಗೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋದು ಕೂಡ ಏನೂ ಇಲ್ಲ ಅನ್ನೋದನ್ನ ಅವರಿಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಇನ್ನು ವಾಟ್ ದೇರ್ ಇಸ್ ಇಂಟರ್ನ್ಶಿಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನು ಸಿಗುತ್ತೆ ಇಲ್ಲಿ ವರ್ಕ್ನ ಮಾಡೋದ್ರಿಂದ ಅಂತ ಕೇಳಿದ್ರೆ ಗೆಟ್ ಪೇಡ್ ಟು ವಾಚ್ ರೀಲ್ಸ್ ಫಾರ್ ರೀಲ್ಸ್ ಅಂತ ರಿಯಲ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ರೀಲ್ಸ್ನ ನೋಡೋದಕ್ಕೆ ನಿಮಗೆ ಅಮೌಂಟ್ನ ಕೊಡ್ತಾರೆ ನಿಜವಾಗ್ಲೂ ಅನ್ನೋದನ್ನ ಮೆನ್ಷನ್ನ ಮಾಡ್ತಾ ಇದ್ದಾರೆ. ಹಾಗೆ ಫ್ಲೆಕ್ಸಿಬಲ್ ಹಾಗೆ ರಿಮೋಟ್ ಆ್ಯಂಡ್ ಚಿಲ್ ಅಂತ ಕೊಟ್ಟಿದ್ದಾರೆ. ಸೊ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಅದು ಕೂಡ ಆರಾಮಾಗಿ ರೀಲ್ಸ್ ನೋಡ್ತಾ ಯಾವುದೇ ರೀತಿ ಪ್ರೆಷರ್ ಅಥವಾ ಟಾರ್ಗೆಟ್ ಇಲ್ಲದೆ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ವರ್ಕ್ ವಿತ್ ಅ ಫಾಸ್ಟ್ ಗ್ರೋಯಿಂಗ್ ಇನ್ಫ್ಲೂಯೆನ್ಸಿಂಗ್ ಮಾರ್ಕೆಟಿಂಗ್ ಕಂಪ್ನಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಫಾಸ್ಟ್ ಗ್ರೋಯಿಂಗ್ ಆದಂಥ ಇನ್ಫ್ಲೂಯೆನ್ಸಿಂಗ್ ರಿಲೇಟೆಡ್ ಮಾರ್ಕೆಟಿಂಗ್ ಕಂಪ್ನಿ ಜೊತೆ ನೀವು ಇಲ್ಲಿ ವರ್ಕ್ನ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಹಾಗೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ಸ್ ಕೂಡ ನಿಮಗೆ ಸಿಗುತ್ತೆ, ಪ್ಲಾಟ್ಫಾರ್ಮ್ ರೆಕಾಗ್ನೈಸೇಷನ್ ಕೂಡ ನಿಮಗೆ ಸಿಗುತ್ತೆ ಅನ್ನೋದವರಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಾದಮೇಲೆ ಅಪ್ಲೈ ನವ್ ಆ್ಯಂಡ್ ಟರ್ನ್ ಯುವರ್ ಸ್ಕ್ರೀನ್ ಇಂಟು ಅ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅಪ್ಲೈನ ಮಾಡಿ ನಿಮ್ಮ ಟರ್ನ್ ಅಥವಾ ನಿಮ್ಮ ಸ್ಕ್ರೀನ್ನ ಇನ್ಕಮ್ ಆಗಿ ನೀವು ಇಲ್ಲಿ ಮಾಡ್ಕೊಳ್ಬೋದು ಅನ್ನೋದನ್ನ ಅವರಿಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದಿಷ್ಟು ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ಇಲ್ಲಿ ವಿ ಮೇ ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಟು ಸಪೋರ್ಟ್ ಪಾರ್ಟ್ ಆಫ್ ಐಲಿ ಪ್ರೋಸೆಸ್ ಸಚ್ ಆಸ್ ರಿವ್ಯೂಯಿಂಗ್ ಅಪ್ಲಿಕೇಶನ್ಸ್, ಅನಲೈಸಿಂಗ್ ರೆಸ್ಯೂಮ್ಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಟೂಲ್ಸ್ ಅನಲೈಸಿಂಗ್ ರೆಸ್ಯೂಮ್ಸ್ ಟೀಮ್ಸ್ ಬೈ ನಾಟ್ ರೆಸ್ಪಾಂಡಿಂಗ್ ಹ್ಯೂಮನ್ ಜಡ್ಜ್ಮೆಂಟ್. ಫೈನಲ್ ಹೈಯರಿಂಗ್ ಡಿಸಿಷನ್ಸ್ ಆರ್ ಅಲ್ಟಿಮೇಟ್ಲಿ ಮೇಡ್ ಬೈ ದ ಹ್ಯೂಮನ್ಸ್. ಇಫ್ ಯು ವುಡ್ ಲೈಕ್ ಮೋರ್ ಇನ್ಫಾರ್ಮೇಷನ್ಸ್ ಅಬೌಟ್ ಯು ಆಫ್ ಯುವರ್ ಡೇಟಾಸ್. ಓಕೆ, ಇಲ್ಲಿ ಅವರು ನಿಮ್ಮ ಸೆಲೆಕ್ಷನ್ ಮಾಡೋದಕ್ಕೆ ಅಥವಾ ನಿಮ್ಮ ರೆಸ್ಯೂಮ್ನ ಚೆಕ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೈಕ್ AI ಟೂಲ್ಸ್ಗಳನ್ನ ಯೂಸ್ ಮಾಡ್ತೀವಿ. ಬಟ್ ಅನಲೈಸ್ ಮಾಡೋಕ್ಕೆ ಜಸ್ಟ್ ನಿಮ್ಮ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ರೆಸ್ಯೂಮ್ ಆಗಿರ್ಬೋದು, ನಿಮ್ಮ ರೆಸ್ಪಾನ್ಸಸ್ಗಳನ್ನ ಅನಲೈಸ್ ಮಾಡೋಕ್ಕೆ AI ಟೂಲ್ಸ್ಗಳನ್ನ ಯೂಸ್ ಮಾಡ್ತೀವಿ. ಜೊತೆಗೆ ಆ ಟೂಲ್ಸ್ಗಳ ಜೊತೆ ಹ್ಯೂಮನ್ ಜಜ್ಮೆಂಟ್ನು ಕೂಡ ನಾವು ಕೆಲವೊಂದ್ಸಲ ತೊಗೊಳ್ತೀವಿ. ಸೊ ನೋ ನೀಡ್ ಟು ವರಿ ಅನ್ನೋದನ್ನ ಅವರಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಬೇಸಿಕ್ಲಿ ಇಲ್ಲಿವರೆಗೂ ಅಷ್ಟೇ ನಿಮಗೆ ರೋಲ್ ಬಗ್ಗೆ ಅಥವಾ ನಿಮ್ಮ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಇರೋವಂಥದ್ದು. ಸೊ ಇದಿಷ್ಟು ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಶಾರ್ಟಾಗಿ ಹೇಳಬೇಕಂದ್ರೆ ಜಸ್ಟ್ ರೀಲ್ಸ್ಗಳನ್ನ ನೋಡಿ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ರೀಲ್ಸ್ಗಳ ಬಗ್ಗೆ ಅವರೇ ನಿಮಗೆ ಹೇಳ್ತಾರೆ ಅಥವಾ ಕಳಿಸ್ತಾರೆ, ಲಿಂಕ್ಸ್ಗಳನ್ನ ಆಗಿರ್ಬೋದು ಅಥವಾ ಅವರ ಪ್ರೊಫೈಲ್ ಪೇಜ್ ಆಗಿರ್ಬೋದು ಕಳಿಸ್ತಾರೆ, ಅದನ್ನು ನೋಡಿ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಎಷ್ಟು ಅರ್ನಿಂಗ್ಸ್ನ ಮಾಡಿದ್ದೀರಾ, ಹೇಗೆ ಮಾಡಿದ್ದೀರಾ ಅನ್ನೋದನ್ನ ನೀವು ಕೂಡ ಅಲ್ಲಿ ಡ್ಯಾಶ್ಬೋರ್ಡಲ್ಲಿ ವಿಸಿಬಲ್ ಇರುತ್ತೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಪೇಮೆಂಟ್ ಕೂಡ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ತೊಗೊಳ್ಬೋದು ಅನ್ನೋದು ಕೂಡ ಹೇಳಿದ್ದಾರೆ. ಪರ್ ಡೇ ಏನಿಲ್ಲ ಅಂದರೂ 500 ಇಂದ 600 ರುಪೀಸ್ ಈಸಿಯಾಗಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಡೈಲಿ 120 ರೀಲ್ಸ್ ಅಥವಾ ಅಪ್ರಾಕ್ಸಿಮೇಟ್ 120 ರೀಲ್ಸ್ ಆದರೂ ನೀವು ನೋಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕ್ಲಿ ತುಂಬ ಈಸಿ ಕೆಲಸ. ರೀಲ್ಸ್ ನೋಡೋದು, ನಿಮ್ಮ ಅಮೌಂಟ್ನ ತೊಗೊಳೋದು, ಈ ರೀತಿಯಾದಂಥ ಇರುತ್ತದೆ. ಬಟ್ ಆ ರೀಲ್ಸ್ ನೋಡಿದ್ಮೇಲೆ ನೀವು ರೇಟಿಂಗ್ನ ಕೊಡಬೇಕಾಗಿರುತ್ತೆ ಅಷ್ಟೇ. ಸೊ ಇದಿಷ್ಟು ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್. ಹೇಗೆ ಅಪ್ಲೈನ ಮಾಡಬೇಕಂದ್ರೆ ನೀವು ಆಲ್ರೆಡಿ ಇಂಡೀಡ್ ಆ್ಯಪಲ್ಲಿ ಲಾಗಿನ್ ಆಗಿದ್ರೆ ಸಾಕಾಗಿರುತ್ತೆ. ಇಂಡೀಡ್ ಆ್ಯಪಲ್ಲಿ ಲಾಗಿನ್ ಆಗಿ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇಲ್ಲಿ ನಾನು ಆಲ್ರೆಡಿ ಅಪ್ಲೈ ಮಾಡಿಬಿಟ್ಟಿರೋದ್ರಿಂದ ಈ ರೀತಿಯಾದಂಥ ಲೈಕ್ ಲೈಟ್ ಬ್ಲೂ ಅಲ್ಲಿ ಕಾಣಿಸ್ತಾ ಇದೆ, ಇಲ್ಲಾಂದರೆ ನಿಮಗೆ ಈ ರೀತಿ ಡಾರ್ಕ್ ಬ್ಲೂ ಅಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ನೀವು ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಡೈರೆಕ್ಟಾಗಿ ಒಂದು ಫಾರ್ಮ್ ಓಪನ್ ಆಗುತ್ತೆ. ಲೈಕ್ ನೀವೇನು ಓದ್ತಾ ಇದ್ದೀರಾ ಅಂತ ಕೇಳುತ್ತೆ, ಅಥವಾ ನೀವು 1 or 2 hours ಕೊಡ್ಬೋದಾ, ಅಥವಾ ನಾವು 500 ಇಂದ 600 ರುಪೀಸ್ ಪರ್ ಡೇಗೆ ಕೊಡ್ತಾ ಇದ್ದೀವಿ, ಓಕೆನಾ, ರೀಲ್ಸ್ ನೋಡಿ ನೀವು ಇಲ್ಲಿ ರೇಟಿಂಗ್ನ ಕೊಡಬೇಕು, ಅದಕ್ಕೆ ಓಕೆನಾ ಅನ್ನೋ ಕ್ವೆಶನ್ಸ್ಗಳನ್ನ ಕೇಳುತ್ತೆ. ಜಸ್ಟ್ ನೀವೆಲ್ಲ ಅದಕ್ಕೂ ಎಸ್ ಅಥವಾ ನಿಮ್ಮ ಆನ್ಸರ್ ಅದಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ
ಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ಗಳನ್ನ ಚೆಕ್ ಮಾಡ್ಕೊತಾನೆ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಹಾಗೆ ನಿಮಗೇನಾದ್ರು ಕ್ವೆಶನ್ಸ್ ಇದೆ, ಡೌಟ್ಸ್ ಇದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ. ಜೊತೆಗೆ ನಿಮಗೆ ಯಾರಾದ್ರಿಗೂ ನನ್ನ ರೀಲ್ಸ್ ನೋಡಿ ಅಥವಾ ನನ್ನ ಲಿಂಕಿಂದ ಅಥವಾ ನಾನು ಹೇಳಿರೋಂಥ ಇನ್ಫಾರ್ಮೇಷನ್ಸಿಂದ ಆ ಇಯರಿಂಗ್ಸ್ ಆಗಿದ್ರೆ ಅಥವಾ ಜಾಬ್ ಸಿಕ್ಕಿದ್ರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಅದು ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ, ಸೊ ಬೇರೆಯವ್ರಿಗೂ ಕೂಡ ಅದು ಸ್ವಲ್ಪ ಮೋಟಿವೇಶನ್ ಆಗಿರುತ್ತೆ ಅಂತ ಅಷ್ಟೇ. ಥ್ಯಾಂಕ್ ಯು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತೇನೋ ಅಂತ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದ್ರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ, ಈಸಿ ಆದಂಥ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.